Namaskara, Bangalore City. Welcome, welcome to my another exciting episode of Front Page and Big Man Studio. Friends, ಇವತ್ತು ನಮ್ಮ ಜೊತೆ ವೆರಿ ಇಂಟ್ರೆಸ್ಟಿಂಗ್ ಪರ್ಸನ್ ಇದ್ದಾರೆ. ಸೊ ನಿಮಗೆಲ್ಲ ಫೋಟೋಗ್ರಫಿ ಆ್ಯಂಡ್ ವಿಡಿಯೋಗ್ರಫಿ ಮೂವಿ ಬಗ್ಗೆ ಗೊತ್ತೇ ಇದೆ. ಸೊ ಈ ಮೂವಿಲಿ ವಿಡಿಯೋಗ್ರಾಫರ್ ಹೇಗೆ ಒಂದು ಸಿನಿಮಾಟೋಗ್ರಫರ್ ಹೇಗೆ ವಿಡಿಯೋ ತೆಗಿತಾರೆ. ಸೊ ಸ್ಟಿಲ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಸ್ಟಿಲ್ನ ಯಾರು ಮಾಡ್ತಾ ಇದ್ದಾರೆ, ಸೊ ಅವ್ರು ಹೇಗೆ ಮಾಡ್ತಾರೆ, ಸೊ ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಲೆಟ್ಸ್ ಸಿ ಟುಡೇ. ಸೊ ಇವತ್ತು ನಮ್ಮ ಜೊತೆ ಒನ್ ಆಫ್ ದ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಪ್ರೊಫೆಷನಲ್ ಆ್ಯಂಡ್ ತುಂಬ ಫೇಮಸ್ ಪರ್ಸ್ನಾಲಿಟಿ ಸ್ಟಿಲ್ ಫೋಟೋಗ್ರಫಿ ಮಾಡೋರು ನಮ್ಮ ಹತ್ರ ಇದ್ದಾರೆ. ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸೊ ನಮ್ಮ ಜೊತೆ ಇವತ್ತು ಸ್ಟಿಲ್ ನಾಗರಾಜ್ ಅವರಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಸ್ಟಿಲ್ ನಾಗರಾಜ್. ಸೊ ಸ್ಟಿಲ್ ನಾಗರಾಜ್ ಅವರೇ, ನಮಸ್ಕಾರ. ಸೊ ಸ್ಟಿಲ್ ನಾಗರಾಜ್ ಅವ್ರು ನಮ್ಮ ಜೊತೆ ಇದ್ದಾರೆ. ಸೊ ನಾಗರಾಜ್ ಅಣ್ಣ, ಹೇಳಿ ನಿಮ್ಮನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ನೀವು ಯಾವಾಗ ಶುರು ಮಾಡಿದ್ವಿ, ಹೇಗೆ ನೀವು ಈ ಫೋಟೋಗ್ರಫಿ ಫೀಲ್ಡ್ಗೆ ಬಂದ್ರಿ? 1965 I started my career in Madras. My father was a photographer in Mysore, palace photographer. ಅಲ್ಲಿಂದ ನಾನು ವರ್ಕ್ ಮಾಡಿದ್ದು 10 ಇಯರ್ಸ್ ಐ ವೆಂಟ್ ಟು ಮೆಡ್ರಾಸ್. ಅಲ್ಲಿ ಲೈಟ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ವಾಹಿನಿ ಸ್ಟುಡಿಯೋಲಿ. ಆಮೇಲೆ ಅಲ್ಲಿ ಹೇಳಿದ್ರು, ನೀವೆಲ್ಲ ಫೋಟೋಗ್ರಾಫರ್ ಆಗಿ ನೀನೇನಕ್ಕೆ ಲೈಟ್ ಮ್ಯಾನ್ ಕೆಲಸ ಮಾಡ್ತೀಯಾ, ನೀನು ಫೋಟೋಗ್ರಾಫಿಗೆ ಹೋಗು ನೀನು ಅಂತ ಹೇಳಿದ್ರು. ದೆನ್ ಐ ಸ್ಟಾರ್ಟೆಡ್ ಸ್ಟಿಲ್ ಫೋಟೋಗ್ರಾಫರ್ ಆಗಿ ತಮಿಳ್ ಪಿಕ್ಚರ್ ಸ್ಟಾರ್ಟ್ ಮಾಡಿದೆ. ಅಲ್ಲಿ ತಮಿಳ್ ಪಿಕ್ಚರ್ ಬ್ಲ್ಯಾಕ್ ಆ್ಯಂಡ್ ವೈಟ್, ಅವಾಗೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟೇ, ಕನ್ನಡ ಪಿಕ್ಚರೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟೇ ಮಾಡ್ತಿದ್ದು. ಅಲ್ಲೇ ಮಾಡ್ಕೊಂಬಂದು ಆಮೇಲೆ ಅಸ್ಟೆಂಟಾಗಿ ತುಂಬ ಮಲಯಾಳಂ ಇಂಗ್ಲೀಷ್ ಎಲ್ಲ ಮಾಡಿ ಆಮೇಲೆ ಬ್ಯಾಂಗ್ಳೂರಿಗೆ ಇದು ಬಂಗಾರದ ಪಂಜರ ರಾಜ್ಕುಮಾರ್ ಅವ್ರದ್ದು ಬಂದೆ ಅಸ್ಟೆಂಟಾಗಿ. ಬಂಗಾರದ ಪಂಜರ, ಎಡಕಲ ಗುಡ್ಡದ ಮೇಲೆ ಪುಟ್ಟಣ ಹೋಗೋದು, ಅದಕ್ಕೆಲ್ಲ ಅಸ್ಟೆಂಟಾಗಿ ವರ್ಕ್ ಮಾಡಿ ಆಮೇಲೆ ಮೈ ಕ್ಯಾರಿಯರ್ ಸ್ಟಾರ್ಟೆಡ್ ಇನ್ ಮೈಸೂರು. ಮುಗಿಯೋದ ಕತೆ ಪಿಕ್ಚರ್ಗೆ ಬಂದಾಗ ಅಲ್ಲೇ ನಾನು ಇಂಡಿಪೆಂಡೆಂಟಾಗಿ ತಮಿಳು ಕನ್ನಡ ಪಂಟ್ರಿಪಾಯ್ ಅವ್ರದ್ದು ತಮಿಳು ಕನ್ನಡ ಎಲ್ಲ ನಾನೇ ಮಾಡಿದ್ದು. ಅಲ್ಲಿ ಬಂದಾಗ ನಾನು ಮ್ಯಾರೇಜ್ ಆಗಿ ಮೈಸೂರಲ್ಲಿ ಸೆಟ್ಲಾಗಿದ್ದು. ಆಮೇಲೆ 82 ಬ್ಯಾಂಗ್ಳೂರಿಗೆ ಬಂದು ಸ್ಟಿಲ್ ಫೋಟೋಗ್ರಾಫಿ ಅಂಬರೀಷ್ ಅವರೇ ನನ್ನ ರವಿಚಂದ್ರನ್ ಅಂತ ತಗೊಳಕ್ಕೆ ಸೇರಿಸಿ ಮಾಡಿ ಇಲ್ಲಿ ಗಂಟೆ ಸ್ಟಿಲ್ ಐ ಆಮ್ ವರ್ಕಿಂಗ್. ಐ ಆಮ್ 72 ಇಯರ್ಸ್ ಓಲ್ಡ್, ಸ್ಟಿಲ್ ಐ ಆಮ್ ವರ್ಕಿಂಗ್ ಕನ್ನಡ ಮೂವಿ. ಆಲ್ ರೈಟ್. ಸೊ ನಾಗರಾಜ್ ಅವರು ಅವ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಕೊಟ್ಟರು. ಸೊ ಈ 72 ಇಯರ್ಸ್ ಅಂತ ಹೇಳಿದರು. ಸೊ ಅಣ್ಣ ಅವರು ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ, ಆಮೇಲೆ ಸ್ಕೋಪ್ ಸಿನಿಮಾ ಬಂತು, ಇವಾಗ ಕಲರ್ ಫಿಲ್ಮ್ ಬಂದಿದೆ. ಸೊ ತುಂಬ ಏನೋ ಒಂದು 50 ಇಯರ್ಸ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಇದೆ. 55 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಆವಾಗ ನೆಗೆಟಿವ್ ಇತ್ತು, ಇವಾಗ ಡಿಜಿಟಲ್ ಕ್ಯಾಮ್ರಾ ಯೂಸ್ ಮಾಡ್ತಾರೆ. ಸೊ ಏನು ಡಿಫ್ರೆನ್ಸ್ ಏನು ಹೇಳ್ತಾರೆ, ನೆಗೆಟಿವ್ ಆ್ಯಂಡ್ ಡಿಜಿಟಲ್ಗೆ ಏನು ಡಿಫ್ರೆನ್ಸ್ ಇದೆ? ಸೊ ವಿಚ್ ಇಸ್ ಗುಡ್, ಅದು ಚೆನ್ನಾಗಿತ್ತಾ ಇದು, ಅಥವಾ ಡಿಜಿಟಲೇ ಚೆನ್ನಾಗಿತ್ತಾ? ನೆಗೆಟಿವ್ ದಿ ಬೆಸ್ಟ್. ನೆಗೆಟಿವ್ ಇರೋ ಇದರಲ್ಲಿ ಇಲ್ಲ. ನೆಗೆಟಿವ್ ತುಂಬ ಮೋಲ್ಡ್ ಮಾಡ್ತಿದ್ರು. ಅವಾಗಿರೋ ಕ್ವಾಲಿಟಿ ಈಗಿಲ್ಲ, ಡಿಜಿಟಲಲ್ಲಿಲ್ಲ. ಓನ್ಲಿ ನೆಗೆಟಿವ್ ಇಸ್ ದ ಬೆಸ್ಟ್. ಓಕೆ. ಸೊ ನೆಗೆಟಿವ್ ಕ್ಯಾಮ್ರಾಸ್ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಸೊ ಫ್ರೆಂಡ್ಸ್, ನೀವೆಲ್ಲ ನೆಗೆಟಿವ್ ಕ್ಯಾಮ್ರಾ ಅಂದರೆ ನೀವು ಇವಾಗ ನೋಡಿರಲ್ಲ. ಸೊ ಅದು ಅಟ್ಲೀಸ್ಟ್ ಕ್ಯಾಮ್ರಾ ಹೆಸರಾದ್ರು ತಿಳ್ಕೊಳ್ಳೋಣ ಸ್ಟಿಲ್ ನಾಗರಾಜಣ್ಣ ಅವ್ರ ಹತ್ರ. ಸೊ ನಾಗರಾಜಣ್ಣ, ಹೇಳಿ ಸ್ವಲ್ಪ ನೆಗೆಟಿವ್ ಕ್ಯಾಮ್ರಾಸ್ ಬಗ್ಗೆ. ಡಿಜಿಟಲ್ DSLR ಕ್ಯಾಮ್ರಾ ಇತ್ತಾ? ಸೊ ಯಾವ ಥರ ಕ್ಯಾಮ್ರಾ ಯೂಸ್ ಮಾಡ್ತಿದ್ವಿ ಇನ್ನು 1970s? ಕ್ಯಾನನ್ ಕ್ಯಾಮ್ರಾ, ನಿಕಾನ್ SLR DLSR ಕ್ಯಾಮ್ರಾನೇ ಯೂಸ್ ಮಾಡ್ತಿದ್ದೆ ಅವಾಗ ನೆಗೆಟಿವ್ಗೆಲ್ಲ. 35 mm ನಾವು ಯೂಸ್ ಮಾಡಿ 35 mm ಝೂಮಲ್ಲಿ 72-300 ಅದರಲ್ಲೇ ನಾವು ಮಾಡ್ತೀವಿ. ಪ್ರೇಮ್ ಲೋಕ, ರಣಧೀರ ಅದರಲ್ಲೇ ಮಾಡಿದ್ದು ನಿಕಾನಲ್ಲೇ. ಈಗ ನಾವು ಸ್ಟಾರ್ಟೆಡ್ 5D. ಈಗ 5Dಗೆ ಚೇಂಜ್ ಆಗ್ಬಿಟ್ಟು ಈಗ ನವಡೇಸ್ ಎಲ್ಲರಿಗೂ 5D ಬೇಕು ಅಂತ ಬ್ಯಾಂಡ್ ಆಗಿಬಿಟ್ಟಿದೆ. ವಿ ಆರ್ ಗೋಯಿಂಗ್ ರನ್ 5Dನೇ ಇವಾಗ ವರ್ಕ್ ಮಾಡ್ತಿರೋದು ನಾವು. ಸೊ 5D ಕ್ಯಾಮ್ರಾ, ಸೊ ಡಿಜಿಟಲ್ ಎಷ್ಟೇ ಬಂದರೂ ನೆಗೆಟಿವೇ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಸೊ ಫೈನ್, ಓಕೆ. ಡಿಫ್ರೆನ್ಸ್ ತುಂಬ ಇದೆ ನೆಗೆಟಿವ್ಗೂ ಡಿಜಿಟಲ್ಗೂ. ಸೊ ಆಲ್ಸೋ ಸಾಕಷ್ಟು ಮತ್ತಷ್ಟು ಎಕ್ಸ್ಪೀರಿಯನ್ಸ್ಗಳನ್ನ ಶೇರ್ ಮಾಡ್ಕೊಳ್ಳೋಣ. ಸೊ ನಾಗರಾಜ್ ಅವರೇ, ನಿಮ್ಮ ಹತ್ರ ಇದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರ ಜೊತೆ ತುಂಬ ಸ್ಟಿಲ್ಸ್ಗಳು ಮಾಡಿದ್ದಾರೆ. ಸೊ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಏನಿತ್ತು, ಯಾವುದಾದ್ರು ಸಿನಿಮಾ ಮಾಡಿದ್ರಿ ಅವ್ರ ಜೊತೆ? ಫಸ್ಟ್ ಪಿಕ್ಚರಿಂದ ಅಪ್ ಟು ಏಕಂಗೆ ನಾವು ವರ್ಕ್ ಮಾಡಿದೆ. ಅವ್ರ ಹತ್ರ ತುಂಬ ಕಲಿಯೋದಿದೆ. ಈಸ್ ವೆರಿ ಕ್ರಿಯೇಟಿವ್ ಮ್ಯಾನ್. ಈ ನೋಸ್ ಹೌ ಟು ಮೇಕ್ ಎ ಮೂವಿ. ಕಮರ್ಷಿಯಲ್ ಹೆಂಗೆ ಮಾಡೋದು, ಪಬ್ಲಿಕ್ ಪಲ್ಸ್ ಅವ್ರಿಗೆ ಗೊತ್ತು. ಹೌ ಟು ಮೇಕ್ ಎ ಮೂವಿ. ಈಸ್ ಅ ಗ್ರೇಟ್ ಕ್ರಿಯೇಟಿವ್ ಮ್ಯಾನ್ ಇನ್ ಕರ್ನಾಟಕ, ರವಿಚಂದ್ರ. ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್. ನಮ್ಮ ಪ್ರೀವಿಯಸ್ ಎಪಿಸೋಡ್ ನೋಡಿದ್ರಿ. ಸ್ಟಿಲ್ ನಾಗರಾಜಣ್ಣ ಅವರು ಇವಾಗಲೂ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರ ಮತ್ತಷ್ಟು ಇನ್ಫಾರ್ಮೇಷನ್ ಅವ್ರ ಬಗ್ಗೆ ಕೇಳೋಣ. ಸೊ ಕ್ರೇಜಿ ಸ್ಟಾರ್ ರವಿಚಂದ್ರ ಬಗ್ಗೆ ಹೇಳಿದ್ರು. ಇವಾಗ ನೆಕ್ಸ್ಟ್ ನಿಮಗೆ ಗ್ರೇಟ್ ಎಕ್ಸ್ಪೀರಿಯನ್ಸ್ ಒಂದು ಹೇಳ್ತಾರೆ, ಒಂದು ಮರೆಯಲಾಗದ ಘಟನೆ ಅವ್ರ ಜೀವನದಲ್ಲಿ ಏನಾಯಿತು. ಮೇ ಬಿ ಪರ್ಸ್ನಲ್ ಆಗಿರ್ಬೋದು ಅಥವಾ ಫಿಲಮ್ ಬಗ್ಗೆ ಆಗಿರ್ಬೋದು. ಸೊ ಯು ವಾಂಟ್ ಟು ನೋ ಅಬೌಟ್ ದಿಟ್. ಸೊ ಬನ್ನಿ ಕೇಳೋಣ.
ಬೇರೆ ನಾನು ವಿಷ್ಣುವರ್ಧನ್ನು ಹಿಟ್ ಪಿಕ್ಚರ್ ಮಾಡಿದ್ದೀನಿ. ಮುತ್ತಿನ ಹಾರ, ಬಂಗಾರದ ಪಂಜರ, ತುಂಬ ಪಿಕ್ಚರ್ ಮಾಡಿದ್ದೀನಿ ಅವ್ರದ್ದು. ಅಂಬರೀಷ್ ಅವ್ರದ್ದು ಅಂತ, ಭರ್ಜರಿ ಬೇಟೆ ಎಲ್ಲ ಹಿಟ್ ಪಿಕ್ಚರ್ಸು. ಶಂಕರ್ ನಾಗ್ದು ಓನ್ ಪಿಕ್ಚರ್ ನಾನೇ ಸ್ಟಿಲ್ ಮಾಡಿದ್ದು, ಮಿಂಚಿನ ಓಟ, ಈ 78ಅಲ್ಲಿ. ಐ ಡಿಡ್ ಆಲ್ ಹೀರೋಸ್ ಪಿಕ್ಚರ್. ಓಕೆ, ಸೊ ರಾಜ್ಕುಮಾರ್ ಅವರು ಅಣ್ಣ ಅವ್ರ ಟೈಮಿಂದ ಹಿಡ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಲಿ, ಸೊ ಇವಾಗ ಪ್ರೆಸೆಂಟ್ 2021 ಸಿನಿಮಾಗಳು ಮಾಡ್ತಾ ಇದ್ದಾರೆ ಅಂದರೆ ಇಟ್ಸ್ ಅ ವೆರಿ 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 ಇಂಟ್ರೆಸ್ಟಿಂಗ್. ಸೊ ನಾಗರಾಜ್ ಅವರು ಇಟ್ಸ್ ಅ ಗ್ರೇಟ್ ಪರ್ಸ್ನಾಲಿಟಿ. ಸೊ ಈ ನಾಗರಾಜ್ ಅವ್ರಿಗೆ ಲೈಕ್ ಕಮಿಂಗ್ ವೀಕ್ ಸೊ ಒಂದು ಪ್ರಶಸ್ತಿ ಕೂಡ ಇಟ್ಕೊಂಡಿದ್ದಾರೆ, ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್. ಸೊ ನೆಕ್ಸ್ಟ್ ವೀಕಲ್ಲಿದೆ. ಸೊ ಪ್ರಾಬ್ಲಿ ಅದರದ್ದೆಲ್ಲ ವೀಡಿಯೋಸು ಪ್ರತಿಯೊಂದು ಚಾನಲಲ್ಲಿ ಮತ್ತು ಟಿ ವಿ ಚಾನಲಲ್ಲಿ, ಮೀಡಿಯಾದಲ್ಲಿ, ಪೇಪರ್ಸಲ್ಲಿ ನೀವು ನೋಡ್ಬೋದು. ಸೊ ಈ ಪ್ರಶಸ್ತಿ ಬಗ್ಗೆ ಅವ್ರಿಗೆ ಎಷ್ಟು ಹೆಮ್ಮೆ ಇದೆ, ಎಷ್ಟು ಖುಷಿ ಆಗ್ತಿದೆ ಅಂತ. ಸೊ ಅಫ್ಕೋರ್ಸ್ ನಾವೆಲ್ಲ ಅವ್ರಿಗೆ ಕೃತಜ್ಞತೆ ಹೇಳಬೇಕು, ಸನ್ಮಾನ ಮಾಡಬೇಕು. ಸೊ ಆ್ಯಸ್ ಎ ಆಡಿಯನ್ಸ್ ಆಗಿ ಹೇಳಬೇಕು ಮತ್ತು ಅದು ಇಂಡಸ್ಟ್ರಿ ವೈಸ್ ಆಗು ಹೇಳಬೇಕು. ಸೊ ನಾಗರಾಜ್ ಅವರು, ಸ್ಟಿಲ್ ನಾಗರಾಜ್ ಅಣ್ಣ ಅವರು ಇದ್ರ ಬಗ್ಗೆ ಏನು ಹೇಳ್ತಾರೆ, ನಿಮ್ಮ ಪ್ರಶಸ್ತಿ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ನಾನು 55 ವರ್ಷ ಸರ್ವಿಸ್ ಆಗಿ ಸ್ಟಿಲ್ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಅದಕ್ಕೆ ಎಲ್ಲರೂ ಇದೇನು ಸರ್ ಈ 72 ಇಯರ್ಸಲ್ಲೂ ಮಾಡ್ತೀರಾ ಅಂತ. ನಾವು ವರ್ಕ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸ್ಟಿಲ್ ಐ ಆಮ್ ಬ್ಯುಸಿ ಇನ್ ದ ಮೂವಿ, ಕನ್ನಡ ಮೂವಿ ಐ ಆಮ್ ಡೂಯಿಂಗ್. ಆಲ್ ರೈಟ್, ಇನ್ನೂ ಕನ್ನಡ ಸಿನಿಮಾ ಮಾಡ್ತಾ ಇದ್ದಾರೆ, ಇನ್ನೂ 100 ವರ್ಷ ಕನ್ನಡ ಸಿನಿಮಾ ಮಾಡಲಿ ಅಂತ ನಾವೆಲ್ಲ ಹಾರೈಸೋಣ. ಸೊ ಅವ್ರ ಬಗ್ಗೆ ಎರಡು ಟೆಕ್ನಿಕಲ್ ಮಾತುಗಳನ್ನ ನೀವೆಲ್ಲ ತಿಳ್ಕೊಬೇಕು ಅಂತ ಆಸೆ ಪಡ್ತೀರಾ? ಎಸ್, ಒಂದೆರಡು ಟೆಕ್ನಿಕಲ್ ಆಗಿ ಹೊಸ ಪ್ರತಿಭೆಗಳು ಬರ್ತಾರೆ, ಮೇ ಬಿ ಇನ್ನು ವೀಡಿಯೋಗ್ರಫಿ ಆಗಿರ್ಬೋದು ಅಥವಾ ಫೋಟೋಗ್ರಫಿ ಆಗಿರ್ಬೋದು. ಸೊ ಈ ಟೆಕ್ನಿಕಲ್ ಬಗ್ಗೆ ಒಂದು ಎರಡು ಮಾತು ತಿಳ್ಕೊಳ್ಳೋಣ. ಸೊ ಫೋಟೋಗ್ರಾಫರ್ಸ್ಗೆಲ್ಲ ಇದು ವೆರಿ ವೆರಿ ಇಂಪಾರ್ಟೆಂಟ್ ಟಿಪ್ಸ್ ಕೊಡ್ತಾರೆ ಮತ್ತು ಸಜೆಷನ್ಸ್ ಕೊಡ್ತಾರೆ. ಸೊ ಪ್ಲೀಸ್ ಡೋಂಟ್ ಫರ್ಗೆಟ್. ಸೊ ನಾಗರಾಜ್ ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಇದ್ರ ಬಗ್ಗೆ. ಫೋಟೋಗ್ರಾಫರ್ಸ್ನ ಅದು ಹೇಳೋದು, ಮೇನ್ ಫ್ರೇಮಿಂಗ್ ಸೆನ್ಸ್ ಈಸ್ ಇಂಪಾರ್ಟೆಂಟ್. ಸುಮ್ಮನೆ ಪಟ ಫೋಟೋ ತೆಗೆಯೋದು, 4 ಫೋಟೋ ತೆಗೆದ್ರೆ ಒಂದು ದಿನಕ್ಕೆ ಸಾಲಿಡ್ ಆಗಿರ್ಬೇಕು. 4-5 ಫೋಟೋ ತೆಗೆದು ಸುಮ್ಮನೆ 50 ಫೋಟೋ 200 ಫೋಟೋ ತೆಗೆಯೋದಲ್ಲ. ಫ್ರೇಮಿಂಗ್ ಸೆನ್ಸ್ ಈಸ್ ಇಂಪಾರ್ಟೆಂಟ್ ಫಾರ್ ಅ ಫೋಟೋಗ್ರಾಫರ್. ನಾನು ಎಂಟೈರ್ ಕರ್ನಾಟಕಗೆ ಪ್ರೊಫೆಷ್ನಲ್ ಫೋಟೋಗ್ರಾಫರ್ಸ್ಗೆ ನಾನು ಕೋಚಿಂಗ್ ಕೊಟ್ಟಿದ್ದೀನಿ, ಹೌ ಟು ಟೇಕ್ ಎ ಗ್ಲಾಮರ್ ಫೋಟೋಸ್ ಮಾಡಿದ್ದೀನಿ. ನಾನು 30 ಇಯರ್ಸ್ ಬ್ಯಾಕೆ ಎಂಟೈರ್ ಕರ್ನಾಟಕ ಅಪ್ ಟು ಸಿರ್ಸಿ ಗಂಟ ಹೋಗಿ ಸ್ಪೆಷಲ್ ಎಫೆಕ್ಟ್ ಹೆಂಗೆ ತೆಗೆಯೋದು ಓನ್ಲಿ ಫಾರ್ ಫೋಟೋಗ್ರಾಫರ್ಸ್. ಅವ್ರಿಗೆ ಫೋಟೋಗ್ರಾಫರ್ಸ್ಗೆ ಎಕ್ಸ್ಪೋಜರ್ ಇದೆ ಕ್ಯಾಮ್ರಲ್ಲಿ ಅಂತಲೇ ಗೊತ್ತಿಲ್ಲ. ನಾನು ಹೋಗಿ ಶೆಲ್ ಹಾಕಿ ಹಿಂಗೆ ಎಕ್ಸ್ಪೋಸ್ ಮಾಡಬೇಕು ಅಂತ ತೋರಿಸ್ಬಿಟ್ಟು ಅವಾಗ ಅವ್ರಿಗೆ ಗೊತ್ತಾಯಿತು, ಓ ಕ್ಯಾಮ್ರಲ್ಲಿ ಎಕ್ಸ್ಪೋಜರ್ ಇದೆ. ಅವರು ಓನ್ಲಿ 125, 5.6, 8 ಅದರಲ್ಲೇ ತೆಗಿತಿದ್ರು. ಔಟ್ಡೋರ್ ಹೋದರೆ 16, 125. ಹಂಗಲ್ಲ ಸರ್, ಯು ಹ್ಯಾವ್ ಟು ಕ್ರಿಯೇಟು. ಯಾವ ಲೈಟ್ಗೆ ಬ್ಯಾಕ್ ಲೈಟ್ ಹೆಂಗೆ ಮಾಡಬೇಕು, ಸ್ಟ್ರೈಟ್ ಲೈಟಲ್ಲಿ ತೆಗಿಬಾರ್ದು, ಮೋಲ್ಡ್ ಮಾಡಬೇಕು ಫೇಸ್ನ ಅಂತ ಲೈಟಿಂಗ್ ಹೆಂಗೆ ಮಾಡಿ ಮೋಲ್ಡ್ ಮಾಡೋದು ತೆಗೆದು ತೋರಿಸ್ತಿದ್ದೆ. ಅದೇನು ಎಂಟೈರ್ ಕರ್ನಾಟಕ 3 ವರ್ಷ ನಾನು ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟೆ, ಓನ್ಲಿ ಫೋಟೋಗ್ರಾಫರ್ಸ್ಗೆ. ಓಕೆ, ದಟ್ ವಾಸ್ ತುಂಬ ಚೆನ್ನಾಗಿ ಹೇಳಿದರು. ಸೊ ಕಲಿಯೋದು ಇದೆ, ಪ್ರತಿಯೊಂದು ಪಾಯಿಂಟು ಇದು ಪ್ರೊಫೆಷನಲ್ಸ್ನವರು ಪ್ರತಿಯೊಂದು ಪಾಯಿಂಟು ಯಾವುದೋ ಒಂದು ಪಾಯಿಂಟನ್ನು ನಾವು ಕ್ಯಾಚ್ ಮಾಡಿ ನಾವು ತುಂಬ ಬೆಳಿಬೋದು. ಅದನ್ನು ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ. ಸೊ ಅಟ್ ದ ಸೇಮ್ ಟೈಮ್ ನಾಗರಾಜ್ ಅವರು ಇವತ್ತು ಇಲ್ಲಿ ನಮ್ಮ ಒಂದು ಪೋರ್ಟ್ಫೋಲಿಯೋ ಶೂಟ್ಗೋಸ್ಕರ ಬಂದಿದ್ದಾರೆ. ಸೊ ಈ ಪೋರ್ಟ್ಫೋಲಿಯೋ ಶೂಟ್ ಇವತ್ತು ಹೇಗಿತ್ತು ಅದ್ರ ಬಗ್ಗೆ ಒಂದು ಎರಡು ಮಾತಾಡ್ತಾರೆ, ಬನ್ನಿ ಕೇಳೋಣ. ಇವತ್ತೆಲ್ಲ ನಮ್ಮ ಕೋ ಬ್ರದರ್ ಮಾಡ್ತಿದ್ದಾನೆ, ಬಾಬು ಅಂತ. ಈಸ್ ವೆರಿ ಗುಡ್ ಕ್ರಿಯೇಟಿವ್. ಈಸ್ ಫಾದರ್ ಆಲ್ಸೋ DOP ಮೂರ್ತಿ ಅಂತ, ವೆರಿ ಟಾಪ್ ಕ್ಯಾಮ್ರಾಮ್ಯಾನ್. ಬ್ಲ್ಯಾಕ್ ಆ್ಯಂಡ್ ತುಂಬ ಪಿಕ್ಚರ್ ಮಾಡಿದ್ದಾರೆ. ಈ ಸನ್ ಬಾಬು ಅಂತ, ಬಾಬು ಸುಬ್ಬಣ್ಣ ಅಂತ. ಈಸ್ ಡೂಯಿಂಗ್ ಎ ಫೋಟೋಗ್ರಾಫ್ಸ್ ಹಿಯರ್. ಈಸ್ ಆಲ್ಸೋ ಫೋಟೋಗ್ರಾಫರ್. ಈಸ್ ಫಾದರ್ ಆಲ್ಸೋ ಗ್ರೇಟ್ ಕ್ಯಾಮ್ರಾಮ್ಯಾನ್. ಈ ಡಿಡ್ ಲಾಟ್ ಆಫ್ ತಮಿಳ್, ತೆಲುಗು, ಕನ್ನಡ ಎಲ್ಲ ಮಾಡಿದ್ದಾರೆ. ಮೂರ್ತಿ ಅಂತ ಅವ್ರ ಸನ್ ಇವರು. ಆಲ್ ರೈಟ್, ಬಾಬು ಇಸ್ ಮೈ ನೆವ್ಯೂಸ್. ಅವ್ರ ಬಗ್ಗೆ ಹೇಳಿದರು. MRK ಮೂರ್ತಿಯವರು ಅಫ್ಕೋರ್ಸ್ ನಮ್ಮ ತಾತ ಕೂಡ ಅವರು. ಸೊ ಇವತ್ತು ಮಾಡೆಲ್ ಕೋಆರ್ಡಿನೇಷನ್ ಮತ್ತು ಸ್ವಲ್ಪ ಪ್ರೊಡಕ್ಷನ್ಸ್ ಎಲ್ಲ ಮಾಡಿದ್ವಿ. ಸೊ ಈ ನಮ್ಮ ಸಂಸ್ಥೆ ಅಂದರೆ ನಮ್ಮ ಬಿಗ್ ಮ್ಯಾನ್ ಸ್ಟುಡಿಯೋ ಮತ್ತು ಮಾನಸ್, ನನ್ನ ಹೆಸರು ಮ್ಯಾನ್ ಅಂತಾರೆ. ಸೊ ನನ್ನ ಬಗ್ಗೆ ಒಂದು ಕೋಆರ್ಡಿನೇಷನ್ ಹೇಗಿತ್ತು, ಸೊ ಹೌ ದ ಟೋಟಲ್ ಈವೆಂಟ್ ವೆಂಟ್ ಆಫ್ ಅಂತ ಸ್ಟಿಲ್ ನಾಗರಾಜ್ ಅವ್ರನ್ನ ಕೇಳೋಣ. Everything went smoothly. You done very good job today. He's got very good organizing, arrangement. Everything was good. Really is a great. He done a great job. ಆಲ್ ರೈಟ್, ಥ್ಯಾಂಕ್ ಯು ಸ್ಟೈಲ್ ನಾಗರಾಜ್ ಅವರೇ. ಫೈನಲ್ ಆಗಿ ನೀವು ವೀಕ್ಷಕರಿಗೆ, ವ್ಯೂವರ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ವಾಟ್ ಈಸ್ ದ ಫಸ್ಟ್ ಥಿಂಗ್, ಅವ್ರಿಗೆ ಯಾವ ಥರ ಆಶೀರ್ವಾದ ಮಾಡ್ತೀರಾ, ಅವ್ರಿಗೆ ಯಾವ ಥರ ಪ್ರೋತ್ಸಾಹ ಕೊಡಬೇಕು ಅಂತ ಒಂದು ಎರಡು ಮಾತು ಏನಂತ ಹೇಳೋಕ್ಕೆ ಇಷ್ಟಪಡ್ತೀರಾ? ನೀವು ಚೆನ್ನಾಗಿ ಫೋಟೋ ತೆಗಿಬೇಕು, ನಂಬರ್ 1 ಆಗಿ ಬರಬೇಕು ಎಲ್ಲರೂ. ಅದೇ ಯು ಶುಡ್ ಕ್ರಿಯೇಟ್ ಯುವರ್ ಜಾಬ್. ಸುಮ್ಮನೆ ತೆಗೆದಿದ್ದಲ್ಲ. 4 ಫೋಟೋ ತೆಗೆದ್ರು ಸಾಲಿಡ್ ಆಗಿರಬೇಕು, ಆ ಥರನೇ ಮಾಡಬೇಕು. 10 ಜನ ತೆಗೆಯೋದಲ್ಲ. ನಮ್ಮ ಫಾದರ್ ಪ್ಯಾಲೇಸ್ ಫೋಟೋಗ್ರಾಫರ್. ನಮ್ಮ ಫಾದರ್ 17ನೇ ಫೋಟೋ, 16 ಜನ ಫೇಲ್ಯೂರ್ ಆಗಿದ್ದಲ್ಲಿ ನಮ್ಮ ತಂದೆ ಬಂದು 17 ಅವರು. ಏನಂದರೆ ಆ ಪ್ಯಾಲೇಸಲ್ಲಿ ಮಹಾರಾಜರು ಬರುವಾಗ ಎಲ್ಲರೂ ಅವ್ರಿಗೆ ಎದುರಿಸ್ಬಿಡೋರು, ಬರ್ತೀರಾ ಬರೀ ರೆಡಿ 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 ತೆಗಿರಿ ಅನ್ನೋರು. ನಮ್ಮ ಫಾದರ್ ಹೇಳಿದ್ರು, ನಾನು ತೆಗಿಯಲ್ಲ, ಅವ್ರ ಹತ್ರ ನಾನು 1 ನಿಮಿಷ ಮಾತಾಡಬೇಕು, ಆಮೇಲೆ ತೆಗಿತೀನಿ ಅನ್ನೋರು. ಹತ್ರ ಹೋಗಿ ಅವ್ರಿಗೆ ಹೇಳಿದ್ರು, ಅವ್ರಿಗೆ ಹೊಟ್ಟೆ ಎತ್ತು
ಹೊಟ್ಟೆ ಮುಂದೆ ಎಲ್ಲ ತೆಗ್ದಿದ್ದು ಹೊಟ್ಟೆ ಬಂದ್ಬಿಡೋದು. ನಮ್ಮ ಫಾದರ್ ಹೇಳಿ ತೆಗೆದ್ರು ಒಂದೇ ಒಂದು ಫೋಟೋ. ಎಂಟೇ ಬಾರನ ಸರ್ ಲೆಫ್ಟ್ ಲೆಗಲ್ಲಿ ಬಿಡಿ, ಫ್ರಂಟ್ ಕತ್ತಿನ ಮುಂದೆ ಇಡಿ, ರೈಟ್ ಲೆಗ್ ಮುಂದೆ ಇಡಿ, ಹಂಗೆ ನಿಂತ್ಕೊಳ್ಳಿ ಸರ್ ಅಂದರು. ಅದೊಂದೇ ತೆಗ್ದಿದ್ದು ಎಂಟೈರ್ ಕರ್ನಾಟಕ ನಮ್ಮ ಫಾದರ್ ತೆಗ್ದಿದ್ದು ಫೋಟೋನೇ, ಅದೇ ಫೋಟೋ ಇದು. ಆಲ್ ರೈಟ್, ನಮ್ಮ ಜೊತೆ ಇಷ್ಟೊತ್ತು ಕಾಲನ ಹಂಚ್ಕೊಂಡಿದ್ದಾರೆ. ಸೊ ನಾವು ನಿಮ್ಮ ಪರವಾಗಿ ಹಾಗೂ ನನ್ನ ಪರವಾಗಿ ನಾಗರಾಜ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಅವರು ಹೀಗೆ ಸಿನಿಮಾ ಇಂಡಸ್ಟ್ರಿಲಿ ಇನ್ನೂ ತುಂಬ ಎಕ್ಸ್ಪೆರಿಮೆಂಟ್ ಮಾಡಬೇಕು, ತುಂಬ ಫೋಟೋಗ್ರಫಿ ತೆಗಿಬೇಕು, ಅದನ್ನೆಲ್ಲ ನಾವು ನೋಡಬೇಕು, ಹಾರೈಸಬೇಕು. ಅವ್ರ ಅಭಿಮಾನಿಗಳು ಇದ್ದಾರೆ, ನಮ್ಮಂಥ ಅಭಿಮಾನಿಗಳು, ನಾವು ಅಭಿಮಾನಿಗಳು, ನೀವು ಅಭಿಮಾನಿ ಎಲ್ಲ ಇದ್ದಾರೆ. ಸೊ ನಾಗರಾಜ್ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್ ವಂದನೆಗಳು ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸೊ ನಾಗರಾಜ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಜೈ ಕರ್ನಾಟಕ.